ಕೇರಳ ವಿಧಾನಸಭೆಯ ಫಲಿತಾಂಶ ಬಂದು 10 ದಿನಗಳ ಬಳಿಕ ಅಲ್ಲಿನ ಮುಖ್ಯಮಂತ್ರಿಯ ಆಯ್ಕೆ ನಡೆದಿದ್ದು, ಕೇರಳ ಸಿಎಂ ಯಾರೆಂಬ ಕುತೂಹಲಕ್ಕೆ ತೆರೆಬಿದ್ದಿದೆ. ಹಿರಿಯ ಕಾಂಗ್ರೆಸ್ ನಾಯಕ, ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕರಾಗಿದ್ದ ವಿ.ಡಿ. ಸತೀಶನ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಪಟ್ಟ ಕಟ್ಟಿದೆ. ವಿ.ಡಿ. ಸತೀಶನ್, ಕೆ.ಸಿ. ವೇಣುಗೋಪಾಲ್ ಮತ್ತು ರಮೇಶ್ ಚೆನ್ನಿತ್ತಲ್ ಈ ಮೂವರ ನಡುವೆ ಸಂಗೀತ ಕುರ್ಚಿಯಂತೆ ಸುತ್ತುತ್ತಿದ್ದ ಸಿಎಂ ಸ್ಥಾನ ಕೊನೆಗೂ ವಿ.ಡಿ. ಸತೀಶನ್ ಅವರಿಗೆ ಒಲಿದು ಬಂದಿದೆ. ಕೇರಳದ ಎಐಸಿಸಿ ಉಸ್ತುವಾರಿಯಾಗಿರುವ ದೀಪಾ ದಾಸ್ ಮುನ್ಷಿ ಅವರು ವಿ.ಡಿ. ಸತೀಶನ್ ಅವರನ್ನು ಕೇರಳದ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದೆ ಎಂದು ಘೋಷಿಸಿ ನೂತನ ಮುಖ್ಯಮಂತ್ರಿಯ ಹೆಸರನ್ನು ಪ್ರಕಟಿಸಿದರು. It has been decided that Shri V.D. Satishan be appointed as the leader of the CLP. Thank you so much. ಕೇರಳ ಸಿಎಂ ಹುದ್ದೆಗೆ ಮೂವರ ನಡುವೆ ತೀವ್ರ ಪೈಪೋಟಿ ಇದ್ದಿದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಆಯ್ಕೆ ಕಗ್ಗಂಟಾಗಿತ್ತು. ವಿಡಿಎಸ್ಗೆ ತಳಮಟ್ಟದ ಕಾರ್ಯಕರ್ತರು ಮತ್ತು ಮೈತ್ರಿ ಪಕ್ಷದ ಬೆಂಬಲ ಇದ್ರೆ, ಕೆ.ಸಿ. ವೇಣುಗೋಪಾಲ್ಗೆ ಹೆಚ್ಚಿನ ಕಾಂಗ್ರೆಸ್ ಶಾಸಕರ ಬೆಂಬಲ ಇತ್ತು. 63 ಮಂದಿ ಕಾಂಗ್ರೆಸ್ ಶಾಸಕರ ಪೈಕಿ 40ಕ್ಕೂ ಅಧಿಕ ಶಾಸಕರು ವೇಣುಗೋಪಾಲ್ ಅವರನ್ನು ಬೆಂಬಲಿಸಿದ್ದರು. ಇನ್ನೊಂದೆಡೆ ರಮೇಶ್ ಚೆನ್ನಿತ್ತಲ ಹೈಕಮಾಂಡ್ನಲ್ಲಿ ಪ್ರಭಾವಿಯಾಗಿದ್ದರಿಂದ ಲಾಬಿ ನಡೆಸಿದ್ದರು. ಹೀಗಾಗಿ ಹೈಕಮಾಂಡ್ ದೀರ್ಘ ಸಮಯ ತೆಗೆದುಕೊಂಡು ಅಳೆದು ತೂಗಿ ಸಿಎಂ ಆಯ್ಕೆ ಮಾಡಿದೆ. ಕೆ.ಸಿ. ವೇಣುಗೋಪಾಲ್ ಅವರ ಮನವೊಲಿಸಿ ವಿ.ಡಿ. ಸತೀಶನ್ ಅವರಿಗೆ ಪಟ್ಟ ಕಟ್ಟಿದೆ. ವಿ.ಡಿ. ಸತೀಶನ್ ಕೇರಳದ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆಯಾಗುತ್ತಿದ್ದಂತೆ ತಿರುವನಂತಪುರದ ಕಾಂಗ್ರೆಸ್ ಕಚೇರಿ ಸೇರಿದಂತೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ವಿಡಿಎಸ್ ಬೆಂಬಲಿಗರು ಸಂಭ್ರಮಿಸಿದ್ರು. ಮುಸ್ಲಿಂ ಲೀಗ್ ನಾಯಕರು ಕೂಡ ವಿಡಿಎಸ್ ಆಯ್ಕೆಗೆ ಸಂತಸ ವ್ಯಕ್ತಪಡಿಸಿದ್ರು. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ನಿಯೋಜನೆಗೊಂಡಿರುವ ವಿ.ಡಿ. ಸತೀಶನ್ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ತನ್ನ ಸಿಎಂ ಹುದ್ದೆಯನ್ನು ಕೇರಳ ಜನರಿಗೆ ಸಮರ್ಪಿಸುವುದಾಗಿ ಹೇಳಿದ ಅವರು, ಹೊಸ ಯುಗ ಆರಂಭವಾಗಿದ್ದು ಹೊಸ ಕೇರಳವನ್ನು ನೀಡುವುದಾಗಿ ಅವರು ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ഞാനിതിനോട് അഖിലേന്ത്യാ കോൺഗ്രസ് കമ്മിറ്റി നേതൃത്വത്തോട് നന്ദി പറയുകയാണ്. ഈ തെരഞ്ഞെടുപ്പിൽ കഠിനാധ്വാനം ചെയ്ത ലക്ഷക്കണക്കിന് UDF പ്രവർത്തകരും ഞങ്ങളുടെ UDF നേതാക്കന്മാരുമാണ്. അവരോട് എനിക്ക് ഒരുപാട് കടപ്പാടുണ്ട്. കേരളത്തിലെ ജനങ്ങൾ ഞങ്ങളെ വലിയ ഉത്തരവാദിത്തമാണ് ഏൽപ്പിച്ചത്. ആ ജനങ്ങളോട് ഞങ്ങൾ പറഞ്ഞ കാര്യങ്ങൾ ഒന്നൊന്നായി ഞങ്ങൾ ചെയ്തു തീർക്കും. പുതിയ ഒരു കേരളത്തെ സൃഷ്ടിക്കാൻ, ഒരു പുതുയുഗത്തിന് തുടക്കമിടാൻ ഞങ്ങൾ എല്ലാവരും ചേർന്ന് കഠിനാധ്വാനം ചെയ്യും. I dedicate this chief ministership to the people of Kerala. ಇನ್ನು ಕೇರಳ ಸಿಎಂ ಆಯ್ಕೆ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಕೆ.ಸಿ. ವೇಣುಗೋಪಾಲ್, ಹೈಕಮಾಂಡ್ ತೀರ್ಮಾನವನ್ನು ತಾವು ತುಂಬ ಹೃದಯದಿಂದ ಸ್ವಾಗತಿಸಿದ್ದೇನೆ ಅಂತ ಹೇಳಿದ್ರು. ವಿಡಿಎಸ್ಗೆ ಅಭಿನಂದನೆಯೂ ಸಲ್ಲಿಸಿದ್ದಾರೆ. ತನ್ನನ್ನು ಬೆಂಬಲಿಸಿದ ಶಾಸಕರು ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸಿದ ಅವರು, ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಬೇಕೆಂದು ಹೇಳಿದರು. ಹೈಕಮಾಂಡ್ ಡಿಸೈಡೆಡ್ V.D. Satishan as the Chief Minister for Kerala government. Wholeheartedly I am welcoming that decision. I am congratulating V.D. Satishan for this position. Many MLAs wanted you more than 40 plus. No. I'm thanking for the MLAs, party workers. As a sincere congressman, we are all behind the party decision. ಕೆ.ಸಿ. ವೇಣುಗೋಪಾಲ್ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ರೆ, ರಮೇಶ್ ಚೆನ್ನಿತ್ತಲ್ ಅವರು ಬೇಸರಗೊಂಡಂತೆ ಕಾಣ್ತಿದೆ. ಸದ್ಯ ಅವರು ಯಾರ ಕೈಗೂ ಸಿಗುತ್ತಿಲ್ಲ. ಸಿಎಂ ಆಯ್ಕೆ ಬಗ್ಗೆ ಪ್ರತಿಕ್ರಿಯಿಸಲು ಅವರು ಮಾಧ್ಯಮಗಳ ಮುಂದೆ ಬಂದಿಲ್ಲ. ಅವರು ಮನೆಯಿಂದ ಹೊರ ಹೋಗಿದ್ದು ಎಲ್ಲಿದ್ದಾರೆಂದು ತಿಳಿದು ಬಂದಿಲ್ಲ. ಇನ್ನು ಸಿಎಂ ರೇಸ್ನಲ್ಲಿ ಗೆದ್ದಿರುವ ವಿ.ಡಿ. ಸತೀಶನ್ ಅವರು ಕೆ.ಸಿ. ವೇಣುಗೋಪಾಲ್ ಮತ್ತು ರಮೇಶ್ ಚೆನ್ನಿತ್ತಲ್ ಅವರನ್ನ ನಮ್ಮ ನಾಯಕರು ಅಂತ ಕೊಂಡಾಡಿದ್ದಾರೆ. ಅವರು ನನಗಿಂತ ಹಿರಿಯರಾಗಿದ್ದು ಇಬ್ಬರು ನನ್ನ ನಾಯಕರಾಗಿದ್ದಾರೆ. ಅವರಿಂದಾಗಿಯೇ ಕೇರಳದಲ್ಲಿ UDF ಭರ್ಜರಿ ಜಯ ಸಾಧಿಸಿದೆ ಅಂತ ಹೇಳಿದರು. ಅವರ ಈ ಮಾತು ಸಿಎಂ ಸ್ಥಾನದಿಂದ ವಂಚಿತರಾದ ಇಬ್ಬರಿಗೂ ಸಮಾಧಾನ ಪಡಿಸಿದಂತಿತ್ತು. എന്റെ നേതാവ് കൂടിയാണ് ശ്രീ രമേശ് ചെന്നിത്തല. എന്റെ പ്രിയങ്കരനായ സഹപ്രവർത്തകനാണ്, ആ നേതാവ് കൂടിയാണ് ശ്രീ K.C. വേണുഗോപാൽ. അവരെ എല്ലാവരെയും പൂർണ്ണമായ വിശ്വാസത്തിലെടുക്കും. Both are my leaders and my seniors. They have helped a lot for this wonderful victory. ವಿ.ಡಿ. ಸತೀಶನ್ ಅವರು ಸಿಎಂ ಆಗಿದ್ದು ರಮೇಶ್ ಚೆನ್ನಿತ್ತಲ ಮತ್ತು ಕೆ.ಸಿ. ವೇಣುಗೋಪಾಲ್ಗೆ ಅವಕಾಶ ಕೈತಪ್ಪಿದೆ. ಕೆ.ಸಿ. ವೇಣುಗೋಪಾಲ್ಗೆ ಶಾಸಕರ ಬೆಂಬಲ ಇದ್ದರೂ ಹೈಕಮಾಂಡ್ ಅವರಿಗೆ ಸಿಎಂ ಹುದ್ದೆ ನೀಡದಿರುವುದು ಅವರ ಬಣದ ಶಾಸಕರಿಗೆ ನಿರಾಸೆ ತಂದಿದೆ. ಸದ್ಯ ಕೇರಳ ಕಾಂಗ್ರೆಸ್ ವಿಡಿಎಸ್ ಅವರ ಪಟ್ಟಾಭಿಷೇಕದ ಸಂಭ್ರಮದಲ್ಲಿದ್ದರೂ ಬಣಗಳ ಭಿನ್ನಮತ ಬೂದಿ ಮುಚ್ಚಿದ ಕೆಂಡದಂತಿದೆ. ಅದು ಮುಂದಿನ ದಿನಗಳಲ್ಲಿ ಸ್ಫೋಟಗೊಳ್ಳುವ ಸಾಧ್ಯತೆಯೂ ಇದೆ. ಇದನ್ನೆಲ್ಲ ಅರಗಿಸಿಕೊಂಡು ಕೇರಳದ ಜನರಿಗೆ ವಾಗ್ದಾನ ನೀಡಿದಂತೆ ಉತ್ತಮ ಆಡಳಿತ ನೀಡಬೇಕಾದ ಸವಾಲು ಕಾಂಗ್ರೆಸ್ ಮತ್ತು UDF ಸರ್ಕಾರದ ಮುಂದಿದೆ.